ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಒಂದು ದೇಶ ಒಂದು ಚುನಾವಣೆ. ಇದಕ್ಕೆ ಕೇಂದ್ರ ಸಂಪುಟ ಅಸ್ತು ಎಂದಿದೆ. ವಿಪಕ್ಷಗಳ ವಿರೋಧದ ಮಧ್ಯೆ ಕೂಡ ಮಸೂದೆ ಮಂಡನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ಸಂಸತ್ ಚಳಿಗಾಲದ ಅಧಿವೇಶನದಲ್ಲೇ ಮಸೂದೆ ಮಂಡನೆಗೆ ಪ್ಲಾನ್ ಆಗಿದೆ. ಅಂದ್ರೆ ಇವತ್ತು ಅಥವಾ ನಾಳೆ ಸಂಸತ್ನಲ್ಲಿ ಮಸೂದೆ ಮಂಡನೆಯಾಗುತ್ತಾ? ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳ ಸಂಸದರಿಗೆ ವಿಪ್ ಕೂಡ ಜಾರಿಯಾಗಿದೆ. ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಸಂಸದರಿಗೆ ವಿಪ್ ಜಾರಿ ಮಾಡಲಾಗಿದೆ. ಇವತ್ತಿನ ಕಲಾಪದಲ್ಲಿ ಇದೇ ವಿಚಾರವಾಗಿ ಗದ್ದಲ ಆಗುವಂತಹ ಸಾಧ್ಯತೆಗಳಿವೆ. ಯಾಕಂದ್ರೆ ಈಗಾಗಲೇ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆಯನ್ನು ಮಂಡನೆ ಮಾಡೋದಕ್ಕೆ ಈಗ ಎನ್ಡಿಎ ಸರ್ಕಾರ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ವ್ಯಾಪಕ ವಿರೋಧವನ್ನ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ವ್ಯಕ್ತಪಡಿಸ್ತಾ ಇವೆ. ಈ ರೀತಿ ಆಗಕ್ಕೆ ಸಾಧ್ಯ ಇಲ್ಲ, ಇದು ಪ್ರಾಕ್ಟಿಕಲ್ ಅಲ್ಲ, ಜೊತೆಗೆ ಸ್ವಯಂ ಲಾಭಕ್ಕೋಸ್ಕರ ಈ ರೀತಿ ಮಾಡ್ತಾ ಇದೆ ಎನ್ಡಿಎ ಎನ್ನುವಂಥದ್ದು ಕಾಂಗ್ರೆಸ್ನ ವಾದ. ಆದರೆ ಒಂದು ದೇಶ ಒಂದು ಚುನಾವಣೆಯನ್ನ ಮಾಡಿದಂತಹ ಪಕ್ಷದಲ್ಲಿ ಅದು ಸಾಕಷ್ಟು ಖರ್ಚುಗಳನ್ನು ಕಡಿಮೆ ಮಾಡುತ್ತೆ. 11 ಶಿಫಾರಸುಗಳನ್ನು ಮಾಡಿದೆ. 18 ಸಾಂವಿಧಾನಿಕ ತಿದ್ದುಪಡಿಯ ಅವಶ್ಯಕತೆ ಇದೆ. ಅಂದರೆ ಕೋವಿಡ್ ಸಮಿತಿ ಇದಕ್ಕೆ ಏನೇನು ಶಿಫಾರಸುಗಳನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಅಂಶಗಳನ್ನು ನೋಡ್ತಾ ಇದ್ದೀವಿ. 2 ಹಂತಗಳಲ್ಲಿ ಒಂದು ದೇಶ ಒಂದು ಚುನಾವಣೆಯನ್ನ ಜಾರಿಗೊಳಿಸಬಹುದು. ಮೊದಲ ಹಂತದಲ್ಲಿ ಲೋಕಸಭೆ ವಿಧಾನಸಭೆ ಎರಡಕ್ಕೂ ಕೂಡ ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸುವಂಥದ್ದು ಈ ಮಸೂದೆಯ ಉದ್ದೇಶ. 100 ದಿನಗಳ ಒಳಗೆ ಎರಡನೇ ಹಂತದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಕೂಡ ಚುನಾವಣೆಯಾಗುವುದು. ಏಕಕಾಲದಲ್ಲಿ ದೇಶಾದ್ಯಂತ ಚುನಾವಣೆಯಾದರೆ ಏಕರೂಪ ಮತದಾರರ ಪಟ್ಟಿ, ಗುರುತಿನ ಚೀಟಿ ಬೇಕಾಗುತ್ತೆ. ಅದರ ಬಗ್ಗೆ ಕೂಡ ಸಮಿತಿ ಸಲಹೆಯನ್ನ ಕೊಟ್ಟಿರುವಂಥದ್ದು. 2029ಕ್ಕೆ ಲೋಕಸಭೆ ವಿಧಾನಸಭೆ ಏಕಕಾಲಕ್ಕೆ 2 ಕಡೆ ಚುನಾವಣೆ ಆಗಬೇಕು ಅನ್ನುವಂಥದ್ದು ಶಿಫಾರಸು. 2024 2028ರಲ್ಲಿ ನಡೆಸುವಂತಹ ಸರ್ಕಾರಗಳ ಅವಧಿ ಹಾಗಾದ ಪಕ್ಷದಲ್ಲಿ ಬೇಗ ಮುಕ್ತಾಯ ಆಗತ್ತೆ. ಅತಂತ್ರ ಸರ್ಕಾರ ರಚನೆ ಆದರೆ, ಸರ್ಕಾರ ಪತನವಾದರೆ ಆಗ ಮತ್ತೆ ಚುನಾವಣೆಯನ್ನ ನಡೆಸಬಹುದು ಅನ್ನೋದು ಕೋವಿಂದ್ ಸಮಿತಿ ಕೊಟ್ಟಿರುವಂತಹ ಶಿಫಾರಸುಗಳು. ಈ ಹಿಂದೆ ರಚನೆಯಾಗಿದ್ದಂತಹ ಸರ್ಕಾರದ ಅವಧಿಯಂತೆ ಅದು ಅಂತ್ಯ ಆಗಬೇಕಾಗತ್ತೆ ಎನ್ನುವ ಶಿಫಾರಸನ್ನು ಮಾಡಿದೆ. 11 ಶಿಫಾರಸುಗಳು ಜೊತೆಗೆ 18 ಸಾಂವಿಧಾನಿಕ ತಿದ್ದುಪಡಿಯ ಅಗತ್ಯತೆ ಇದೆ ಅನ್ನೋದು. ಹಾಗಿದ್ರೆ ಇವತ್ತು ಅಥವಾ ನಾಳೆ ಮಸೂದೆ ಮಂಡನೆಯಾಗುತ್ತಾ? ಅದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ವಿಪಕ್ಷಗಳ ವಿರೋಧದ ಮಧ್ಯೆ ಈ ಮಸೂದೆಯನ್ನ ಮಂಡನೆ ಮಾಡೋಕೆ ಸಿದ್ಧತೆ. ಇನ್ನು ಈ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕೈಪಡೆ ವ್ಯಾಪಕವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇದು ಸಣ್ಣ ಪಕ್ಷಗಳನ್ನ ಮುಗಿಸುವಂತಹ ಹುನ್ನಾರ ಎನ್ನುವ ಆರೋಪ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತಹ ಆರೋಪ ಇದು. ಗಮನ ಬೇರೆಡೆಗೆ ಸೆಳೆಯೋದಕ್ಕೆ ಈ ಮಸೂದೆ ತರ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಬೆಳಗಾವಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ವಿರೋಧಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರು ಇದನ್ನ ಜಾರಿ ಮಾಡೋ ಉದ್ದೇಶ ಕೇಂದ್ರಕ್ಕಿಲ್ಲ ಅಂತ ಕಿಡಿಕಾರಿದ್ದಾರೆ ಸಚಿವ ರಾಜಣ್ಣ. ಒಂದು ದೇಶ ಒಂದು ಚುನಾವಣೆ, ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮೂಲ ಸಿದ್ಧಾಂತ ಇದೆ, ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂಥೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ. ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು. ತೃಣಮೂಲ ಕಾಂಗ್ರೆಸ್ಸು, ಕಮ್ಯುನಿಸ್ಟು, ಬೇರೆ ತಮಿಳುನಾಡು, ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ, ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂಥೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ. 2/3 ಮೆಜಾರಿಟಿ ಬೇಕು. 2/3 ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ. ಇನ್ನು ಕೆಲವುದು ಹೊಸ್ದಾಗಿ ಚುನಾವಣೆ ಆಗಿದೆ, ಕೆಲವು 2.5 ವರ್ಷ ಆಗಿದೆ, ಕೆಲವು 3.5 ವರ್ಷ ಆಗಿದೆ. ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಸಿಷನ್ನು. ಅವರು ಕೇಂದ್ರ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಒಂದು ಸ್ಟೇಟ್ ಎಲೆಕ್ಷನ್ನು ವಿತೌಟ್ ಕಾಂಟ್ರವರ್ಸಿ ನಡೆಸ್ಲಿಕ್ಕೆ ಯೋಗ್ಯತೆ ಇಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ತಾರಾ? ಹೇಗೆ ಮಾಡ್ತಾರೆ? ಅದು ಮಾನವ ಸಂಪನ್ಮೂಲ ನಮ್ಮ ಹತ್ರ ಇದೆಯಾ? ಈಗ CRPF ಇರ್ಬೋದು, ಮಿಲಿಟ್ರಿ ಇರ್ಬೋದು, ಬೇರೆ ಬೇರೆ ಸಿಬ್ಬಂದಿಗಳು ಇಡೀ ರಾಷ್ಟ್ರದಲ್ಲಿ ಡಿಪ್ಲಾಯ್ ಮಾಡೋ ಕೆಪಾಸಿಟಿ ಇದೆಯಾ? ಅಷ್ಟೊಂದು ತಂತ್ರಜ್ಞಾನ ಇದೆ. EVMಗಳಿರ್ಬೋದು, ಬೇರೆದಿರ್ಬೋದು. ಮತ್ತು ನೀವು ಸ್ಟೇಟ್ ಲೆಜಿಸ್ಲೇಚರ್ ಕಮಿಟಿಗಳದ್ದು ಏನು ನೀವು ಅವಧಿಯನ್ನು ನೀವು ಮೊಟಕುಗೊಳಿಸ್ತೀರಾ? ಅದಕ್ಕೆ ಸಂವಿಧಾನದ ಒಂದು ತಿದ್ದುಪಡಿ ಬೇಕು. ಮಾಡೋಕ್ಕೆ ರೆಡಿ ಇದ್ದೀರಾ? ಪ್ರಾದೇಶಿಕ ಪಕ್ಷದ ಹಿತಾಸಕ್ತಿ ಬಗ್ಗೆ ಏನಾದರೂ ಕಾಳಜಿ ಇದೆಯಾ? ಅಥವಾ ಅವ್ರಿಗೆ ಜೊತೆ ಚರ್ಚೆ ಮಾಡಿದ್ದೀರಾ? ಸುಮ್ಮನೆ ನಾನು ಹೇಳ್ತಾ ಇದ್ದೀನಲ್ಲ, ಮೋದಿಯವ್ರದ್ದು ಹೆಂಗಂದರೆ ರಾತ್ರಿ ಒಂದು ಕನಸು ಕಾಣ್ತಾರೆ, ಮುಂಜಾನೆ ಎದ್ದು ಎಲ್ಲ ಈ ಅಧಿಕಾರಿಗಳು ಮತ್ತು ಅವರ ಪಕ್ಷದವರು ವಾ ಮೋದಿಜಿ ಅಂದ್ಬಿಟ್ಟು ಆ ಕನಸು ನನಸು ಮಾಡಲಿಕ್ಕೆ ಹೋಗ್ತಾರೆ. ಎಕ್ಸಾಂಪಲ್ಲು ಡಿಮಾನಿಟೈಸೇಷನ್ ಇರ್ಬೋದು.
GST ಇಂಪ್ಲಿಮೆಂಟೇಷನ್ ಇರ್ಬೋದು, ಈ ಎಲ್ಲ ಮಾಸ್ಟರ್ ಸ್ಟ್ರೋಕ್ಗಳು ವರ್ಕ್ ಆಗಿದೆಯಾ? ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ಲಾಕ್ಡೌನ್ ಮಾಡಿದ್ರು, ಯಾವ ರೀತಿ ತೆರೆದ್ರು, ಗೊತ್ತಿದೆ ಅಲ್ಲ ನಿಮಗೆಲ್ಲರಿಗೂ. ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆನ ಅವರು ಈಗಾಗಲೇ ಸಂಪುಟದ ಒಪ್ಪಿಗೆ ಪಡೆದು ಮುಂದೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಮೆಜಾರಿಟಿ ಸ್ಟೇಟ್ಗಳಲ್ಲಿ ಅದು ಮಂಜೂರಾತಿ ಆದಾಗ ಮಾತ್ರ ಜಾರಿ ಮಾಡಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಸಭೆಯಲ್ಲಿ ಸುಮಾರು 60 ಸದಸ್ಯರ ಕೊರತೆ ಇದೆ ಅವರಿಗೆ. ಅದರಿಂದ ಅವರು ಸುಮ್ಮನೆ ನಾವು ಇದನ್ನು ಪ್ರಯತ್ನ ಮಾಡಿದೋ ವಿರೋಧ ಪಕ್ಷದವರು ಸ್ಕಟಲ್ ಮಾಡಿದ್ರು ಅಂತಕ್ಕಂಥ ಆರೋಪ ಮಾಡಲಿಕ್ಕೋಸ್ಕರ ಈ ಮಸೂದೆ ತಂದಿದ್ದಾರೆ ಹೊರತು ನಿಜಕ್ಕೂ ಜಾರಿ ಮಾಡತಕ್ಕಂಥ ಉದ್ದೇಶ ಅವ್ರಿಗೆ ಇದ್ದಂಗೆ ಇಲ್ಲ.